ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆಕ್ಚುಲಿ. ಐ ಥಿಂಕ್ I'll start with the experience. First time, I think ಇಡೀ ಟೀಮ್ ಅಲ್ಲಿ ನಾನು ಫಸ್ಟ್ ಮೀಟ್ ಮಾಡಿದ್ದು Xavier, I think ಅಲ್ವಾ. And ಅವರು he came to me and he's like, ಈ ತರ ಒಂದು ಸಾಂಗ್ ಇದೆ, ಮಾಡ್ತಾ ಇದ್ದೀವಿ. ಆಸ್ ತುಂಬಾ ಬಿಸಿ ಇದ್ದೀನಿ, ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ, ಐ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ಯು. ಏನೇನೋ ಒಂದು ಲೈಕ್ ವಿ ವರ್ ಹ್ಯಾವಿಂಗ್ ಕಮ್ಯುನಿಕೇಟಿಂಗ್ ಕಾನ್ಸ್ಟೆಂಟ್ಲಿ, ಬಟ್ ಏನೋ ಒಂದು ಕಾರಣಕ್ಕೆ ಈ ಒಂದು ಮೀಟಿಂಗ್ ಆಗ್ತಾನೆ ಇರ್ಲಿಲ್ಲ ಬಹುಶಃ ಅಲ್ವಾ. ಅಂಡ್ ದೆನ್ ಬಟ್ ಫೋನಲ್ಲಿ ಮಾತಾಡ್ತಾ ಯಾವ್ದೇ ಸಾಂಗ್ ಕಳ್ಸ್ಕೊಡಿ ನನಗೆ. ಸಾಂಗ್ ಕಳ್ಸಿದ್ರು. ಫೋನಲ್ಲಿ ಕೇಳೋಕ್ಕೂ ಲೈವ್ ಅಲ್ಲಿ ಕೇಳೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಒಂದು ಸಾಂಗ್ ಅಲ್ಲಿ. And that time the song I think was just being developed, so if I'm not wrong. It was just the first copy of the song. And ಕೇಳಿದ ತಕ್ಷಣ I was like, ಏನೋ ಒಂದು ಡಿಫ್ರೆಂಟ್ ಆಗಿದೆ ಸಾಂಗ್ ಅಲ್ಲಿ, ಏನೋ ಒಂದಿದೆ, ಏನೋ ಮಾತಾಡೋಣ, ಡಿಸ್ಕಸ್ ಮಾಡೋಣ ಅಂತ. ಅಂಡ್ ದೆನ್ ಇಮಿಡಿಯೇಟ್ ಆಗಿ ಕನೆಕ್ಷನ್ ಕಟ್ ಆಯ್ತು. ಐ ಥಿಂಕ್ ಅದಾದ್ಮೇಲೆ ನಾವು ಒಂದ್ ತಿಂಗಳು ಬಹುಶಃ ಮಾತಾಡಿಲ್ಲ, ಏನು ಕಮ್ಯುನಿಕೇಶನ್ ಕಾನ್ವರ್ಸೇಷನ್ ಆಗಿಲ್ಲ. ದೆನ್ ಐ ಥಿಂಕ್ ಐ ಮೆಟ್ ಮೂರ್ತಿ ಅವ್ರು ಮೀಟ್ ಮಾಡಿದ್ರು, ಸೆಕೆಂಡ್ ನಿಮ್ಮನ್ನ ಮೀಟ್ ಮಾಡಿದ್ರು ನಾನು. ಆವಾಗ ಐ ಹರ್ಡ್ ದ ಸಾಂಗ್ ಇನ್ ಮನು ಸರ್ ಸ್ಟುಡಿಯೋ ಇನ್ ದ ಸ್ಪೀಕರ್. ಐ ಸ್ಟಿಲ್ ರಿಮೆಂಬರ್, ಐ ಸೆಡ್ ನನಗೆ ಗೊತ್ತಿಲ್ಲ ಇವಾಗ ಯಾವ ತರ ಶೂಟ್ ಮಾಡ್ತೀರಾ, ಏನು ಎತ್ತ ಅಂತ, ಬಟ್ ಈ ಸಾಂಗ್ ಯಾರು ಮಾಡಿದ್ರು ಇಟ್ ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಬೀಟ್ಸ್ ಆಗ್ಲಿ, ಲಿರಿಕ್ಸ್ ಆಗ್ಲಿ, ದ ಮೂಡ್ ಆಫ್ ದ ಸಾಂಗ್ ವಾಸ್ ಫಿನಾಮಿನಲ್. And as a ಖಂಡಿತ ಮಾಡೋಣ. ದೆನ್ ದ ಕನ್ವರ್ಸೇಷನ್ ವಾಸ್ ಸೊ, ನನಗೆ ಅವತ್ತು ಐ ಥಿಂಕ್ ರಾಜ್ ಪರಿಚಯನೇ ಇರಲಿಲ್ಲ. ಐ ಥಿಂಕ್ ಸೊ ದ ನೆಕ್ಸ್ಟ್ ಪರ್ಸನ್ ದಟ್ ಐ ಮೆಟ್ ಫಾರ್ ದ ಸಾಂಗ್ ವಾಸ್ ಧನು ಮಾಸ್ಟರ್. ಅಂಡ್ ಬಿಕಾಸ್ ಕೆಲವೊಂದು ರೀಸನ್ಸ್ ಇಂದ ನಾವು ಯೂಶುವಲ್ ಆಗಿ ಒಂದು ಸಾಂಗ್ಗೆ ವಿ ಡನ್ ಸೋ ಮೆನಿ ಸಾಂಗ್ಸ್ ಟುಗೆದರ್. ಅಂಡ್ ಯೂಶುವಲ್ ಆಗಿ 3-4 days ರಿಹರ್ಸಲ್ ಅಥವಾ 2 days ರಿಹರ್ಸಲ್ ಆ ತರ ಏನಾದ್ರೂ ಇದ್ದೇ ಇರುತ್ತೆ. ಸೊ ಈ ಸಾಂಗ್ಗೆ ಎಲ್ಲ ಡಿಸ್ಕಷನ್ಸ್ ಫೋನಲ್ಲಿ ಆಗಿದೆ. ಕಾಸ್ಟ್ಯೂಮ್ಸ್ ಇಂದ ಹಿಡಿದು, ಲುಕ್ ಇಂದ ಹಿಡಿದು, ಕೊರಿಯೋಗ್ರಫಿಯಿಂದ ಹಿಡಿದು, ಏನ್ ವೈಬ್ ಇರುತ್ತೆ ಸಾಂಗ್ ಅಲ್ಲಿ, ಎಲ್ಲಾ ಡಿಸ್ಕಷನ್ಸ್ ಹ್ಯಾವ್ ಹ್ಯಾಪನ್ಡ್ ಓವರ್ ದ ಫೋನ್. ಅಂಡ್ ಏನಾಗುತ್ತೆ, ಒಂದು ಪರ್ಸನ್ ಆಗಿ ಮೀಟ್ ಮಾಡಿ ಮಾತಾಡಿದಾಗ, ಡಿಸ್ಕಷನ್ ಮಾಡಿದಾಗ ಇಟ್ ವಿಲ್ ಬಿ ಒಂಥರ ಡಿಸ್ಕಷನ್ ಇರುತ್ತೆ. ಬಟ್ ಫೋನಲ್ಲಿ ಎಲ್ಲ ಆಗಿದ್ದಕ್ಕೆ ವಿ ವಿಲ್ ಲೈಕ್ ಓಕೆ ಹೆಂಗಿರುತ್ತೆ, ಏನು ಅಂತ ಸೆಟ್. ಒಂದು ಖುಷಿ ಏನಂದ್ರೆ, ಸೊ ಐ ಕುಡ್ ನಾಟ್ ರಿಹರ್ಸ್ ವಿತ್ ಹಿಮ್ ಇನ್ ದ ಸ್ಟುಡಿಯೋ, ಆ ಒಂದಿತ್ತು. ಬಟ್ ಹೆಂಗೋ ಒಂದು ವಿ ಡಿಸೈಡೆಡ್, ಡಿಸ್ಕಸ್, ಎಲ್ಲ ಕ್ಲೋಸ್ ಆಯ್ತು, ಫೈನಲೈಸ್ ಆಯ್ತು, ವಿ ಆರ್ ದ ಸೆಟ್ಸ್.